ಯಾಕೆ ವಾಸಿ ಆಗಲ್ಲ ಅನ್ಕೊಂಡಿದ್ರಿ? ಇದು ಒಂದು 3-4 ಕಡೆ ತೋರಿಸಿದೆ ಸರ್. ಅಲ್ಲೆಲ್ಲ ಹೇಳಿದ್ದೇನು ಅಂದ್ರೆ ಮೂಳೆ ಸವದ್ ಬಿಟ್ಟೈತೆ, ಆಪರೇಷನ್ ಮಾಡಿಸ್ಬೇಕು. ಇಷ್ಟಿಷ್ಟು ಕೊಡೋರು ಸರ್ ಮಾತ್ರೆಗಳು. ಎಲ್ಲ ಆದ್ಮೇಲೆ ನಿಂಗೆ ವೀಲ್ ಚೇರ್ ಗಟ್ಟಿ ಕಣಮ್ಮ. ವೀಲ್ ಚೇರ್ ಗಟ್ಟಿ. ತುಂಬಾ ಅಳ್ತಾ ಇದೆ, ಡೈಲಿ ಜೋರಾಗಿ ಅಳ್ತಾ ಇದೆ. ಎಲ್ಲಾರು ಹೋದ್ಮೇಲೆ ಸುಮ್ನೆ ಅಳದೆ. ಮಕ್ಳು ಒಬ್ರು ಫಾರಿನ್ ನಲ್ಲಿ ಇದಾರೆ, ಒಬ್ರು ಆಡಿಟರ್ ಆಗಿದ್ದಾರೆ. ಇವ್ರು ಯಜಮಾನ್ರು ಸರ್ವಿಸ್ ಸೂಪರ್ವೈಸರ್. ನನ್ಗೆ ನಮ್ಮ ಯಜಮಾನ್ರ ಕಾಂಟ್ರಾಕ್ಟರ್ ತುಂಬಾ ದುಡಿತಾರೆ, ನನ್ಗೆಲ್ಲಾ ಸುಖವಾಗಿ ನೋಡ್ತಾರೆ. ಅದೇ ನನ್ ಜೀವನದಲ್ಲಿ ಸುಖವಾಗಿಲ್ವಲ್ಲ ಅಂತ ಮತ್ತೆ ಯಾವಾಗ್ಲೂ ಅಳ್ತಾ ಇದೆ ಸರ್. ತುಂಬಾ ಅಳ್ತಿದೆ ಸರ್. ಅಳ್ಬೇಡಿ. ಈ ಸರಿ ವಾಸಿ ಆಗ್ಲಿಲ್ಲ ಅಂದ್ರೆ ನಾನು ಏನಾದ್ರು ತಗೊಂಡ್ಬಿಡಣ. ಖಂಡಿತ ನಾನೇ ಆತ್ಮ. ಪ್ರತಿದಿನ ದೇವ್ರಿಗೊಂದ್ ಕಡ್ಡಿ ನಿನ್ ಪ್ರತಿದಿನ ನಿಮ್ಮನ್ನ ನೆನ್ಸ್ಕೊಂಡ್ ನಾನು ಅನ್ನ ನೀರು ಕುಡಿತೀನಿ ಸರ್. ನಂಗೆ ಅಷ್ಟೇ. ಇಲ್ಲ ದೊಡ್ಡ ಮಾತು. ಏನೇ ವಾಸಿ ಆಗಲ್ಲ ಹೌದಾ? ನೀವು ಏನೋ ವಾಸಿ ಮಾಡಿದ್ರೆ ಪ್ರತಿದಿನ ನಿಮ್ ನೆನ್ಸ್ಕೊಂಡು ದೇವ್ರ ಕಡ್ಡಿ ಹಚ್ಚಿ. ಯಾಕೆ ವಾಸಿ ಆಗಲ್ಲ ಅನ್ಕೊಂಡಿದ್ರಿ? ಇದು ಒಂದು 3-4 ಕಡೆ ತೋರಿಸಿದೆ ಸರ್. ಅಲ್ಲೆಲ್ಲ ಹೇಳಿದ್ದೇನು ಅಂದ್ರೆ ಮೂಳೆ ಸವದ್ ಬಿಟ್ಟೈತೆ, ಆಪರೇಷನ್ ಮಾಡಿಸ್ರಿ. ಇನ್ನೊಂದ್ ಕಡೆ ಇದನ್ನ ಫಿಸಿಯೋಥೆರಪಿ ಮಾಡಿಸಿದ್ವಿ, ಅದು ಏನು ವಾಸಿ ಆಗಿಲ್ಲ. ಮತ್ತೆ ಇಲ್ಲಿ 5-6 ತಿಂಗಳು ಮಾತ್ರೆ ಒಂದು ಕಂಟಿನ್ಯೂ ಕೊಟ್ರು. ಇಷ್ಟಿಷ್ಟು ಕೊಡೋರು ಸರ್ ಮಾತ್ರೆಗಳು. ಎಲ್ಲ ಆದ್ಮೇಲೆ ನಿಂಗೆ ವೀಲ್ ಚೇರ್ ಗಟ್ಟಿ ಕಣಮ್ಮ. ವೀಲ್ ಚೇರ್ ಗಟ್ಟಿ. ನಿನ್ಗಾಗಲ್ಲ, ಈ ಕಾಲ ಹಂಗೆ ಇದು ಆಗ್ಬಿಡುತ್ತೆ. ನೀನ್ ಮಾಡ್ಸಂಗಿದ್ರೆ ಆಪರೇಷನ್ ಮಾಡ್ಸು, ಇಲ್ಲಾಂದ್ರೆ ನಿನ್ಗೆ ವೀಲ್ ಚೇರ್ ಗಟ್ಟಿ ಅಂತ. ಅವತ್ತಿನಿಂದ ನಾನು ನಿನ್ನೆಲ್ಲೂ ತೋರ್ಸೋದ್ ಬೇಡ, ಸೊ ಇಷ್ಟೇ ನನ್ ಜೀವನ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದೆ ಮನೆಯಲ್ಲಿ. ಅಮ್ಮಿ ನನ್ ಮಗಳು ಒಂದು ಇದ್ರಲ್ಲಿ ನೋಡಿ ಮೊಬೈಲ್ ಅಲ್ಲಿ ಬಾಮ ತೋರ್ಸ್ಕೊಂಬರೋಣ ಅಂತ ಕರ್ಕೊಂಡ್ಬಂದ್ರು. ಅವರು ಬಹಳಷ್ಟು ತೋರ್ಸಿದ್ರು. ಅವ್ರಿಗೂನು ಬೆನ್ನಿಂದ ಅವರಿಗೆ ಫೈಬ್ರೊಮೈಲ್ಜಿ ಇದೆ, ನಿಮ್ಗೆ ಮಂಡಿ ನೋವು. ಸರ್ ಅವ್ರಿಗೆ ಆಪರೇಷನ್ ಮಾಡ್ಸಿದ್ವು. ಅದಾಗಿ ಬೆನ್ನಿನ ನೋವುಗೋಸ್ಕರ ಆಪರೇಷನ್ ಮಾಡಿದ್ರು ಅದ್ಯಾವ್ದೋ ಒಂದು ಆಸ್ಪತ್ರೆಯಲ್ಲಿ. ಆದ್ರೂ ನೋವು ಕಮ್ಮಿ ಆಗಿಲ್ಲ. ಇವಾಗ ನೀವು ಕೊಟ್ಮೇಲೆ ಅವಳು ಒಂಥರ ಪರವಾಗಿಲ್ಲ, ನನ್ಗೂ ಪರವಾಗಿಲ್ಲ ಸರ್. ನನ್ ದಿವಸ ದೇವ್ರ ಕೈ ಮುಗಿದ್ರೆ ನಿಮ್ಗೊಂದ್ಸರಿ ನೆನ್ಸ್ಕೊಂಡು ನಮಸ್ಕಾರ ಆಗ್ತೀನಿ. ವಾಸಿ ಆಯ್ತಂತ ಹೇಳ್ತಿರಲ್ಲ, ಅದೇ ನಮ್ಗೆ ಅಂದ್ರೆ ತುಂಬಾ ಅಳ್ತಾ ಇದೆ, ಡೈಲಿ ಜೋರಾಗಿ ಅಳ್ತಾ ಇದೆ. ಎಲ್ಲಾರು ಹೋದ್ಮೇಲೆ ಸುಮ್ನೆ ಅಳದೆ. ಏನ್ ಎಲ್ಲಾ ಕೊಟ್ಟಿದ್ದಾನೆ ಪರಮಾತ್ಮ. ಮಕ್ಳು ಒಬ್ರು ಫಾರಿನ್ ನಲ್ಲಿ ಇದಾರೆ, ಒಬ್ರು ಆಡಿಟರ್ ಆಗಿದ್ದಾರೆ. ಇವ್ರು ಯಜಮಾನ್ರ ಸರ್ವಿಸ್ ಸೂಪರ್ವೈಸರ್. ನನ್ಗೆ ನಮ್ಮ ಯಜಮಾನ್ರ ಕಾಂಟ್ರಾಕ್ಟರ್ ತುಂಬಾ ದುಡಿತಾರೆ, ನನ್ಗೆಲ್ಲಾ ಸುಖವಾಗಿ ನೋಡ್ತಾರೆ. ಅದೇ ನನ್ ಜೀವನದಲ್ಲಿ ಸುಖವಾಗಿಲ್ವಲ್ಲ, ಎಷ್ಟು ನೋವು ಪಡ್ತೀನಲ್ಲ ಅಂತ ಮತ್ತೆ ಯಾವಾಗ್ಲೂ ಅಳ್ತಾ ಇದೆ ಸರ್. ತುಂಬಾ ಅಳ್ತಿದೆ ಸರ್. ಅಳ್ಬೇಡಿ. ಇವಾಗ ಆಗಿದಿರಲ್ಲ, ಇವಾಗ ಚೆನ್ನಾಗಿದ್ದೀರಾ, 80% ಕಡಿಮೆ ಆಗಿದೆ. ಸಂತೋಷವಾಗಿರೋ ಟೈಮ್. ತುಂಬಾ ಜೋರಾಗಿ ಆಗ್ತಾ ಇದೆ, ಎಲ್ಲ ಕಡೆ ತೋರಿಸಿದ್ರು ಅಷ್ಟು ಈಗ ಆಗಲ್ಲ ಅನ್ಕೊಂಡಿದ್ದೆ ಸರ್. ಸರ್ ಸುಳ್ಳಲ್ಲ, ನಾನೇನೋ ಪುಣ್ಯ ಮಾಡಿದ್ದೆ ಸರ್. ಯಾವ್ದು ಅನ್ಕಲ್ಲ, ಮತ್ತೆ ಮನುಷ್ಯ ಆಗ್ತೀನಿ ಅನ್ಕೊಂಡಿದ್ದಿಲ್ಲ ಸರ್. ಅಷ್ಟು ನೋವು ತಿನ್ಬಿಟ್ಟಿದ್ದೆ. ಕಾಲಿ ತಿಂದ್ರೆ ಚುರುಕ್ ಅನ್ನೋದು ಒಂದೇ ಕಡೆ ಮೂಳೆ, ಮತ್ತೆ ಓಡಾಡಕ್ ಆಗ್ತಿಲ್ಲ. ಎಲ್ಲಾದ್ರೂ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದೆ. ಈಗ ಓಡಾಡ್ತೀನಿ, ಇನ್ ಸ್ವಲ್ಪ ನೋವಿದೆ ಸರ್. ಇನ್ನು 20% ಇದೆ, ಹೋಗುತ್ತೆ ಅದು. ಅದು ನಿಮ್ಗೆ ಮೂಳೆ ಮುಟ್ ನಿಂತ ಮೇಲೆ ಮೂಳೆ ವೀಕ್ ಆಯ್ತು, ಬೋನ್ ಟೊಳ್ಳಾಯ್ತು, ಮತ್ತೆ ಕಾರ್ಟಿಲೇಜ್ ಕೂಡ ಡಿಜನರೇಷನ್ ಆಗಿತ್ತು. ಅದರಿಂದ ನಿಮ್ಗೆ ಊಟದಲ್ಲಿ ತುಂಬಾ ಎಫೆಕ್ಟ್ ಆಗ್ತಾ ಇತ್ತು. ನೀವು ಈ ಊಟದಲ್ಲಿ ಏನೇನು ನಾವು ಬೇಡ ಅಂತ ಹೇಳಿದ್ದೆಲ್ಲ ಏನೇನು ತಗೊಂತಾ ಇದ್ರಿ ಮುಂಚೆ? ಅದು ಚಪಾತಿ ತಗೊಂಡ್ರೆ ಡೈಲಿ ನಮ್ಮನೆ ಚಪಾತಿ ಡೈಲಿ ಮಾಡ್ತಾ ಇದ್ವಿ. ಆಮೇಲಿಂದ ನಮ್ಮನೆ ಜಾಸ್ತಿ ಚಪಾತಿನೇ, ಮೊಸರು, ಹಾಲು ಒಂದ್ ಲೋಟ, ಇಷ್ಟದ ಲೋಟ ತುಂಬಾ ಹಾಲು ಕುಡಿತಾ ಇದ್ದೆ. ಯಾಕೆನ್ ಸಾರು ಇದು ಬೋನ್ ಗಟ್ಟಿ ಆಗ್ತದೆ ಅಂತ ಹೇಳ್ತಾರೆ ಅಂತೇಳಿ ಒಂದು ಗ್ಲಾಸ್ ತುಂಬಾ ಹಾಲು ಕುಡಿತಾ ಇದ್ದೆ. ಮತ್ತೆ ಅದು ಎಲ್ಲ ಏನು ಅಷ್ಟೊಂದು ತಿಂತಾ ಇರ್ಲಿಲ್ಲ. ಚಪಾತಿ ನೈಟ್ ಡೈಲಿ ಇತ್ತು, ವಾರದಲ್ಲಿ ಮಿನಿಮಮ್ 5-6 ದಿನ ಮಾಡ್ತಾ ಇದ್ವಿ ನಮ್ಮ ಮನೆಯಲ್ಲಿ. ಇವಾಗ್ಲೂ ಮಾಡ್ತಾರೆ, ನಾನ್ ತಿನ್ನಲ್ಲ, ನಮ್ಮ ಮನೆಗೂ ಮಗ ಅವರೆಲ್ಲ ತಿಂತಾರೆ. ನಾನ್ ಚಪಾತಿ ತಿನ್ನಲ್ಲ. ನೀವ್ ಏನ್ ಹೇಳಿದ್ರು ಅದ್ ಬಿಟ್ರೆ ಬೇರೆ ನಾನು ಏನೂ ತಿಂದಿಲ್ಲ ಸರ್ ಇಲ್ಲಿವರೆಗೂ. 8 kg ನಾನು ಕಮ್ಮಿ ಆಗಿದ್ದೀನಿ. 8 kg? ಸೂಪರ್, ಕಮ್ಮಿ ಆಗಿದೆ. ಮತ್ತೆ ನಿದ್ದೆ ಹೆಂಗ್ ಬರುತ್ತೆ ಇವಾಗ? ನಿದ್ದೆ ಆರಾಮ್ ಬರುತ್ತೆ, ನಿದ್ದೆ ಚೆನ್ನಾಗಿ ಮಾಡ್ತೀನಿ. ಡೈಲಿ 8 ಅವರ್ ನಿದ್ದೆ ಮಾಡಿ, ಡೈಲಿ ನೈಟ್ 9-9:30 ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ 6 ಗಂಟೆವರೆಗೂ ತುಂಬಾ ಆರಾಮಾಗಿದ್ದೀನಿ ಸರ್ ನಾನು ಇವಾಗ. ನನ್ಗೆ ಇವಾಗ ಹೊಸ ಜೀವನ ಕೊಟ್ಟಂಗ ಆಯ್ತು. ನನ್ಗೆ ಬಹಳ ಖುಷಿ ಆಗ್ತಾ ಇದೆ. ಈಗೆಲ್ಲ ನಾವು ಮತ್ತೆ ಇವಾಗ ಟ್ರಿಪ್ ಹೇಳಿದಾರೆ ನನ್ಗೆ. ಟೂರು ಯಾವ್ದು ದೇವಸ್ಥಾನಕ್ಕೆ ಕಂಚಿ ಎಲ್ಲ ಒಂದು 5-3 ಸರ್ ಟ್ರಿಪ್ ಹೋಗ್ ಬನ್ನಿ. ಹೋಗ್ ಬರ್ಲ ಸರ್? ಹೋಗ್ ಬನ್ನಿ, ಧೈರ್ಯವಾಗಿ ಹೋಗಿ ಹೇಳಿದ್ರೆ ಹೋಗ್ತೀನಿ. ತೀರ್ಥಯಾತ್ರೆ ಹೋಗ್ ಬನ್ನಿ, ಎಲ್ಲಾ ದೇವಸ್ಥಾನಗಳಿಗೂ ಹೋಗ್ ಬನ್ನಿ.
ಎಲ್ಲಾ ದೇವ್ರ ಆಶೀರ್ವಾದ ಪಡ್ಕೊಂಡ್ಬಿಟ್ಟು ಬನ್ನಿ. ಆಮೇಲೆ ಅಲ್ಲಿ ಹೋದಾಗ ಮೇನ್ಲಿ ಅಂದ್ರೆ ಪಥ್ಯ ಒಂದ್ ಮಾತ್ರ ಮಿಸ್ ಮಾಡ್ಬೇಡಿ. ಅಲ್ಲಿ ಹೋದಾಗ ಮೇನ್ಲಿ ಪಥ್ಯ ಅಂದ್ರೆ ಚಪಾತಿ, ಆಲೂಗಡ್ಡೆ ಪಲ್ಯ, ಪೂರಿ ಆ ತರದ ಹೋಟ್ಲಿಗೆ ಹೋದಾಗ ಸಿಗುತ್ತೆ. ಸಿಂಪಲ್ ಅಂದ್ರೆ ರವೆ ಇಡ್ಲಿ ಇಲ್ಲ ನಾರ್ಮಲ್ ಆಗಿ ಇಡ್ಲಿ ತಗೊಳ್ಳಿ. ಇವತ್ತು ನಮ್ಮ ಮನೇಲಿ ಇಡ್ಲಿ ತಿಂದಿಲ್ಲ ಸರ್. ನಾನು ಹಾ. ಮನೇಲಿ ಮಾಡಿದ ಇಡ್ಲಿನೂ ತಿನ್ನಲ್ಲ. ಹಾ, ಹೆಸರು ಕಾಳು, ಹಾ. ಕಡ್ಲೆಕಾಳು ಹಾಕ್ಬಿಟ್ಟು ಮಿಕ್ಸಿಗೆ ನುಣ್ಣಗ್ ಮಾಡ್ಕೊಂಡು ಅದಕ್ಕೊಂದ್ ಸ್ಪೂನ್ ರಾಗಿ ಹಸಿಟ್ಟು ಹಾಕ್ಬಿಟ್ಟು ಹ್ಮ್. ದೋಸೆ ಹಾಕ್ತೀನಿ. ಹ್ಮ್. ಮತ್ತೆ ಬೆಣ್ಣೆ ಸವರ್ಕೊಂಡು 2 ದೋಸೆ ತಿಂತೀನಿ ಸರ್. ಸೂಪರ್. ಡೈಲಿ ನಾನು ಅದೇ Super, ಮಾಡೋದು, super. ಬೇರೆ ತಿಂಡಿನೇ ಮಾಡಲ್ಲ. ಮತ್ತೇನ ರಾಗಿ ಮುದ್ದೆನ ಇಲ್ಲಾಂದ್ರೆ ಕೆಂಪಕ್ಕಿ ಹಾ. ಒಂದ್ ಸ್ಪೂನ್, ಹ್ಮ್. ಅದು ಮುದ್ದೆ ತಿಂದಿದ್ದಿನ ಹ್ಮ್. ಅನ್ನ ತಿನ್ನಲ್ಲ, ಹ್ಮ್. ಅನ್ನ ತಿಂದಿದ್ದಿನ ಮುದ್ದೆ ತಿನ್ನಲ್ಲ. ಹ್ಮ್. ಈ ತರ ನಾನು ಕಂಟ್ರೋಲ್ ಅಲ್ಲಿ ಬಂದೆ ಸರ್ ಇಲ್ಲಿವರೆಗೂ. ಕರೆಕ್ಟ್. ಅದರಿಂದಾನೆ 8 kg ಸಣ್ಣ ಆಗಿರೋದು. ಹಾ, sir. ಇಲ್ಲಾಂದ್ರೆ ಮುಂಚೆ ವೆಯ್ಟ್ ಲಾಸ್ ಹಾಕಿ ಟ್ರಯಲ್ ಮಾಡಿದ್ರಾ? 2 ವರ್ಷ ಮಾಡಿದೀನಿ ಸರ್. ಒಂದ್ ದಿವಸ ಅಲ್ಲ, ಹಾ. 2 ವರ್ಷ ಏನ್ ಮಾಡ್ತಿದ್ದೆ, 12 ಗಂಟೆಗೆ ಒಂದ್ ಮುದ್ದೆ ತಿನ್ನೋದು ಇಷ್ಟಪದ್ದು. ಹ್ಮ್. ಮತ್ತೆ ನೈಟ್ ಇಷ್ಟಪದ್ದು ಮುದ್ದೆ ತಿನ್ನೋದು. ಹ್ಮ್. ಬೇರೆ ಯಾರು ಏನ್ ತಿಂತಾ ಇರ್ಲಿಲ್ಲ. ಹ್ಮ್. ಮನೇಲಿ ಚಿಕನ್ ಮಟನ್ ಮಾಡಿದ್ರು ತಿಂತಾ ಇರ್ಲಿಲ್ಲ, ಸಣ್ಣ ಆಗ್ಬೇಕು ಅಂತ. 2 ವರ್ಷ ಟ್ರೈ ಮಾಡಿದ್ಕೆ 2 kg ಕಮ್ಮಿ ಆಗಿದೆ ಸರ್ ಅಷ್ಟೇ. ಈ ಸರಿನೇ ನಾನು 8 kg ಕಮ್ಮಿ ಆಗಿರೋದು. ಇನ್ನೂ ಆಗ್ಬೇಕು ಅನ್ನೋ ಆಸೆ ಇನ್ನೂ sir ಆಗ್ತೀರಾ? ನನಗೆ. ಇವಾಗ ಎಷ್ಟು 60 ಇದ್ರಾ? 60 kg ಒಂದು 56, 57 ಇನ್ನೊಂದ್ 3-4 kg ಕಮ್ಮಿ ಕಮ್ಮಿ ಆದ್ರೆ ಆಗ್ಬೇಕು ಸಾಕು. ಅನ್ನೋ ಅಷ್ಟ್ ಆಗುತ್ತೆ. ಆಸೆ ಇತ್ತು ಸರ್. ಮತ್ತೆ ಇನ್ನೊಂದೇನಂದ್ರೆ ಬೋನ್ ಗಟ್ಟಿ ಆಗತ್ತಲ್ವಾ? ಹಾ ಸರ್. ವೆಯ್ಟ್ ಲಾಸ್ ಗಿಂತ ಇಂಚ್ ಲಾಸ್ ಆಗ್ಬೇಕು ಅಂದ್ರೆ ಸ್ವಲ್ಪ ಹೊಟ್ಟೆ ಕರಗೋದು, ಎಲ್ಲ ಸ್ಕಿನ್ ಅಲ್ಲಿರೋ ಕೆಳಗಿರೋ ಫ್ಯಾಟ್ ಎಲ್ಲ ಹೋಗ್ಬೇಕು ಮುಖ್ಯವಾಗಿ. ಆಮೇಲೆ ಫ್ಯಾಟಿ ಲಿವರ್ ಹೋಗ್ಬೇಕು. ಲಿವರ್ ಅಲ್ಲಿ ಹೊಟ್ಟೆ ಒಳಗಡೆ ಲಿವರ್ ಮೇಲೆ ಫ್ಯಾಟ್ ಡೆಪಾಸಿಟ್ ಆಯ್ತು, ವಿಸರಲ್ ಫ್ಯಾಟ್, ಅದು ಕಮ್ಮಿ ಆಗ್ಬೇಕು. ಮತ್ತೆ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಬೋನ್ಗಳು ಗಟ್ಟಿ ಆಗ್ತಾ ಹೋದಾಗ ಸ್ವಲ್ಪ ವೆಯ್ಟ್ ಜಾಸ್ತಿ ಅನ್ಸುತ್ತೆ. ಅದು ಯಾವಾಗಲೂ ಫ್ಯಾಟೇ ಆಗಿರ್ಬೇಕಂತಿಲ್ಲ. ಮತ್ತೆ ಮುಂಚೆ ನಿಮ್ದು ವಾಕಿಂಗ್ ಅದೆಲ್ಲ ಹೆಂಗಿತ್ತು, ಇವಾಗ ಹೆಂಗಿದೆ? ವಾಕ್ ಮಾಡಕ್ ಇವಾಗ್ಲೂ ನಂದು ಆಗ್ತಿಲ್ಲ. ಹಾ. ಅವಾಗ್ಲೂ ನಾನು ವಾಕ್ ಮಾಡಕ್ ಆಗ್ತಿರ್ಲಿಲ್ಲ, ತುಂಬಾ ಕಾಲ್ ನೋವಿತ್ತು. ಇವಾಗ ವಾಕ್ ಮಾಡ್ತೀರಾ ಅಲ್ವಾ? ಇವಾಗ ಹೋಗ್ತಾ ಇಲ್ಲ, ಅದೇ ಕಾಲ್ ನೋವು ಅಂತ ಸುಮ್ನೆ ಆಗ್ಬಿಟ್ಟಿದ್ದೀನಿ. ನಿಮ್ಗೆ ಇಲ್ಲ, ಕೇಳ್ಕೊಂಡು ಇವಾಗ ವಾಕಿಂಗ್ ಇಂತ ಮುಖ್ಯವಾಗಿ ಹಾಫ್ ಸ್ಕ್ವಾಟ್ ಎಕ್ಸರ್ಸೈಸ್ ಕೊಡ್ತೀನಿ. ಒಂದ್ 2-3 ಎಕ್ಸರ್ಸೈಸ್ ಕೊಡ್ತೀನಿ, ಅದನ್ನ ಕಂಪಲ್ಸರಿ ಮಾಡಿ. ನೀ ಜಾಯಿಂಟ್ಗೆ ತುಂಬಾ ಸಪೋರ್ಟ್ ಆಗುತ್ತೆ. ಸೊ ಮೂವ್ಮೆಂಟ್ ಸ್ಟಾರ್ಟ್ ಆದಾಗ ಮಸಲ್ಸ್ ಕೂಡ ಸ್ವಲ್ಪ ವೆಯ್ಟ್ ಗೇನ್ ಆಗುತ್ತೆ. ಅದೇ ಮಸಲ್ಸ್, ಬೋನ್ಸ್ ಎಲ್ಲದೂ ಕೂಡ ವೆಯ್ಟ್ ಗೇನ್ ಆಗುವಾಗ ನಿಮ್ಗೆ ವೆಯ್ಟ್ ಗೇನ್ ಆತೇನಪ್ಪ ಮತ್ತೆ ಅಂತ ಭಾಸ ಬರುತ್ತೆ. ಆ ಥರ ಏನಿಲ್ಲ. ನೀವು ಆಕ್ಟಿವ್ ಆಗಿದ್ದೀರಾ, ಎಸ್ ಲಾಂಗ್ ಎಸ್ ಮೋರ್ ಆಕ್ಟಿವ್, ಮೋರ್ ಸ್ಟ್ರೆಂತ್ ಅನಿಸುತ್ತೆ ಬಾಡಿನಲ್ಲಿ. ಸರ್ ನಾನು ಹ್ಮ್. ಪ್ರತಿ ದಿನ ದೇವ್ರ ಹತ್ರ ನಿಮ್ ಮುಂದೆ ನೆನ್ಸ್ಕೊಂಡು ನಮಸ್ಕಾರ ದೇವ್ರ. ಇಲ್ಲ, ಸಾಧ್ಯನೇ ಇಲ್ಲ ಅನ್ಕೊಬಿಟ್ಟಿದ್ದೆ. ಮೂಲೆ ಸೇರ್ಸ್ಬಿಟ್ಟದ ನನ್ನ ಭಗವಂತ, ಮೂಲೆ ಕೊಟ್ಟ ಅಂತ ಕಳ ನಂದ್ಬಿಟ್ಟಿದ್ದೆ. 3-4 ಸರಿ ಎಲ್ಲೂ ವಾಸಿ ಆಗ್ಲಿಲ್ಲ. ಎಷ್ಟು ವರ್ಷ ಆಯ್ತು ನೀವು ತೋರ್ಸಕ್ ಮಾಡಿ ಮಂಡಿ ನಮಗೆ? ಸರ್ ನನ್ಗಾಲೆ 8 ವರ್ಷ ಅವಾಗಿಂದಾನೆ ತೋರಿಸ್ತಾ ಇದ್ದಾರೆ. ತೋರಿಸ್ತಾ ಇದ್ದೀನಿ. ಅಲ್ಲಲ್ಲೇ ನನ್ನ ಮಗಳು ಬೆಂಗಳೂರಲ್ಲಿ ಇದ್ದಾರೆ, ಹ್ಮ್. ನಾವು ತುಮಕೂರ್ ಹತ್ರ ಮಧುಗಿರಿಯಲ್ಲಿ ಇರೋದು. ಹ್ಮ್. ನಾವ್ ಅಲ್ಲಲ್ಲೇ ತೋರಿಸ್ತಾ ಇದ್ರೆ ನನ್ಗೆ ಏನ್ ಕಮ್ಮಿ ಆಗ್ಲಿಲ್ಲ. ಆಮೇಲೆ ಇಲ್ಲಿ ಬಂದ್ಮೇಲೆ 2 ಸರಿ ಅದೇ ಫಿಸಿಯೋಥೆರಪಿ ಮಾಡಿಸ್ತು. ಹ್ಮ್. ಮತ್ತೆ ಇಲ್ಲಿ ಕೊಲಂಬಿ ಫಸ್ಟ್ ಅವ್ರು ಬಂದು ಆಮೇಲೆ ನಿಮಗೆ ಕರ್ಕೊಂಡ್ ಬಂದ್ರಾ? ಇಲ್ಲ ಸರ್, ನನಗೆ ಫಸ್ಟ್ ನೀವೇ ಬಂದಿದ್ದು? ಹ್ಮ್, ನಿಮಗೆ ನಾನೇ ಕರ್ಕೊಂಡು, ಇವರಿಗೆ ಕರ್ಕೊಂಡು ಬಂದಿದ್ದು? ನನ್ಗೆ ತೋರಿಸಿ ಆಮೇಲೆ 2ನೇ ತಡಿ EM ತೋರ್ಸ್ಕೊಂತು. ಓಕೆ ಫಸ್ಟ್ ನನ್ಗೆ 2ನೇ ದೇವ್ರು. ಓಕೆ ನನ್ಗೆ ಓಕೆ. ಇಲ್ಲೊಂದು ಆಯಿಂಟ್ಮೆಂಟ್ ಬರ್ಕೊಡಿ ಸರ್. ಗಾಯ ಕುಂಕುಮ ಇಟ್ಕೊಂಡ್ರೆ ಗಾಯ ಆಗುತ್ತೆ. ಕರೆಕ್ಟ್. ಇಲ್ಲ, ಅದು ಅಲರ್ಜಿ ಆಗ್ತಿದೆ. ಹಾ. ನೀವು ಕುಂಕುಮದಲ್ಲಿ ಲೆಡ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾ. ತುಂಬಾ ಕೆಮಿಕಲ್ಸ್. ನ್ಯಾಚುರಲ್ ಕುಂಕುಮ ಆನ್ಲೈನ್ಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ, ಅದನ್ನ ತರಿಸ್ಕೊಡ್ರಿ. ನಾನು ಇವಾಗ ಒಂದು ಕ್ರೀಮ್ ಬರ್ಕೊಡ್ತೀನಿ. ಆ ಕ್ರೀಮ್ ಅದು ಕ್ಲಿಯರ್ ಹೋದ್ಮೇಲೆ ಅವಾಗ ಆ ಕುಂಕುಮ ಯೂಸ್ ಮಾಡಿ ಕಟ್ ಮಾಡಿ. ಹಾ ಸರಿ. ಕಂಪ್ಲೀಟ್ ಆಗಿ ಹೋಗೋರ್ಗು ಬೇಡ. ಸೊ ನಿಮ್ಗೆ ಸರ್ಜರಿ ಅಂತ ಹೇಳಿದಾಗ ನಿಮ್ಗೆ ಯಾಕೆ ಮಾಡ್ಸಕ್ಕೆ ಇಷ್ಟ ಆಗಿಲ್ಲ? ನಾನು ಅದೇ ಏನೋ ಕಬ್ಬಣದ್ದು ಇದು ಹಾಕ್ತಾರೆ, ಹ್ಮ್. ಪೈಪ್ ಹಾಕ್ತಾರೆ, ಸ್ಟೀಲ್ದು. ನೆಲದಲ್ಲಿ ಕುತ್ಬಾರ್ದು, ಹ್ಮ್. ನೆಲದಲ್ಲಿ ಕುತ್ಕೊಳಂಗಿಲ್ಲ ಅಂದ್ರು ಮನೆಗ್ ಸೊಸೆದಿರು ಊಟ ಹಾಕಲ್ಲ. ನಾವ್ ಕುತ್ಕೊಂಡ್ರೆ ನಮ್ ಕೈ ಮಾಡ್ಬೇಕು, ಬಾಯಿ ತಿನ್ಬೇಕು ಸರ್. ಇಲ್ಲ ಬೇಡ್ಬಾರ್ದು. ಅವ್ರು ಇಂಜಿನಿಯರ್ ಓದಿರ್ತಾರೆ, ಅವ್ರು ನಮ್ಗೆಲ್ಲ ಹೆಲ್ಪ್ ಮಾಡಲ್ಲ. ಹ್ಮ್. ನಮ್ ಕೈಲಾಗಿದ್ ನಾವ್ ಮಾಡ್ಕೋಬೇಕು. ಹ್ಮ್. ಹಾಗಾಗಿ ಎಲ್ಲಾ ನನ್ ಕೈದಲ್ಲಿ ಆಗ್ಬೇಕು ಸರ್. ಕೆಲ್ಸ ಎಲ್ಲ ನಾನ್ ಮಾಡ್ಬೇಕಿತ್ತು. ಹ್ಮ್. ಇವಾಗ ನನ್ ಮಗ ಆಳಿಟ್ಟ ಮನೆ ಕೆಲ್ಸಕ್ಕೆಲ್ಲ. ಹ್ಮ್. ಅಮ್ಮ ಒಳ್ಳೆ ಕಡೆ ತೋರಿಸ್ತಾವ್ರೆ. ಹ್ಮ್. ಈಗ ಅಮ್ಮ ಮಾಡೋದ್ ಬೇಡ ಅಂತ ಹೇಳಿ ಆಳಿಟ್ಟಿದ್ದಾನೆ. ಹಾ, ಪಾತ್ರೆ ತೊಳೆಯೋದು, ನೆಲ ಒರ್ಸೋದು ಎಲ್ಲ ಹಾಳ್ ಮಾಡ್ಕೊಂಡು ಹೋಗ್ತಾರೆ. ಹಾ, ಬಟ್ಟೆ ವಾಷಿಂಗ್ ಮಿಷಿನ್ ಹಾಕ್ತೀವಿ. ಹಾ, ಹಾ. ಈಗ ಏನ್ ಕೆಲಸ ಮಾಡ್ತಿಲ್ಲ ಸರ್. ಆರಾಮಾಗಿ ಟೈಮ್ ನೀವ್ ಏನ್ ಹೇಳಿದ್ರು ಅದನ್ನ ಜಸ್ಟ್ ಪಾಲನೆ ಬಾಡಿ ನೋಡ್ಕೊಳಕ್ಕೆ, ಬಾಡಿ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಭರಿತ ಆಹಾರ ತಿನ್ನಕಷ್ಟೇ ಟೈಮ್ ಹೋಗ್ತಾ ಇದೆ. ಸರ್. ನಾನು ಅಷ್ಟೇ ಮಾಡ್ತಾ Super, ಇರೋದು. ಈಗ super. ಬೇರೆ ಏನು ಮಾಡ್ತೀನಿ. ನನ್ಗೆ ಯಾವ ಟೈಮ್ ಏನ್ ಹೇಳಿದ್ರೋ ಹಾ. ಅದನ್ನ ಫಾಲೋ ಮಾಡ್ತಿದ್ದೀನಿ. ಹ್ಮ್. ಅದನ್ನೇ ನಾನು ಜಾಸ್ತಿ ಮಾಡೋದು. ಹ್ಮ್. ಉಪ್ಪು ಹಾಕಿ ನೀರಲ್ಲಿ ಕುತ್ಕೊಳ್ಳೋದು, ಹ್ಮ್. ಅಲ್ಲಿ ಇಟ್ಕೊಂಡು ಹ್ಮ್. ಆಮೇಲೆ ಮಳ್ಳಿ ನೀರು ಕಟ್ಕೊಂಡು ಹಾ, ಅದು Wait 30 ಮಿನಿಟ್ಸ್. ಹಾ. ಆದ್ರೆ ಕುತ್ಕೋತೀನಿ. ಹ್ಮ್. ಮತ್ತೆ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನಿ, ಹ್ಮ್. ಕುಂಬಳಕಾಯಿ ಜ್ಯೂಸು, ಹ್ಮ್. ಕೊತ್ತಂಬರಿ ಸೊಪ್ಪಿನ ಜ್ಯೂಸು, ಹ್ಮ್. ಅದೆಲ್ಲ ಕುಡಿತೀನಿ. ಹ್ಮ್. ಮತ್ತೆ ಇದನ್ನ ಸರ್ ರಾಗಿ ಮುದ್ದೆ ಮಾಡ್ಕೊಂಡು ಒಂದ್ ಟೈಮ್ ಹ್ಮ್. ಮಧ್ಯಾಹ್ನ ಹ್ಮ್. ಹ್ಮ್. ಅದು ತೆಳ್ಳಗೆ ಇಷ್ಟೇ ದಪ್ಪ ತಿಂತೀನಿ. ಹ್ಮ್. ಹ್ಮ್. ಜಾಸ್ತಿ ತಿನ್ನಲ್ಲ. ಕರೆಕ್ಟ್ ಕರೆಕ್ಟ್. ಒಂದ್ ಟೈಮ್. ಮುಂಚೆ ಬೆಣ್ಣೆ ತಿಂತಾ ಇದ್ರ ನೀವು? ಇಲ್ಲ ಸರ್, ಬೆಣ್ಣೆ ತಿಂತಾ ಇಲ್ಲ. ದಪ್ಪ ಏನು ದಪ್ಪ ಆಗ್ತೀನಿ. ಹಾ. ಈಗ್ಲೇ ದಪ್ಪ ಆಗಿದ್ದೀನಿ. ಇವಾಗ ಬೆಣ್ಣೆ ತುಪ್ಪ ತಿಂತಾ ಇದ್ರಾ? ತಿಂತೀನಿ ಸರ್. ಬಟ್ ವೆಯ್ಟ್ ಲಾಸ್ ಆಗಿದ್ರ? ಸರ್. ಅದೇ ಅಲ್ಲಿ. ಮಗ ಮನೆಯಲ್ಲಿ 1 ಲೀಟರ್ ಎಮ್ಮೆ ಹಾಲ್ದು ಮೈಲಿಂದ ಹಾ. ತರ್ತಾರೆ. ಎಮ್ಮೆ ಹಾಲ್ ಕಾಸೆಪ್ಪ ಹಾಕಿ ಹಾ, ಹಾ. ಪನ್ನೀರ್ ಮಾಡ್ತೀನಿ. ಸೂಪರ್. ಪನ್ನೀರ್ ತಿಂತೀನಿ ಸರ್. ಡೈಲಿ ತಿನ್ನಿ. ಎಮ್ಮೆಯಿಂದ ಮಾಡಿರ್ತಕ್ಕಂಥ ಪನ್ನೀರು ತುಂಬಾ ಶ್ರೇಷ್ಠ. ಅದು ಹಾ. 100% sir. ಪ್ಯೂರ್, ಹಾ. ಅನ್ಅಡಲ್ಟ್ರೇಟೆಡ್. 1 ಲೀಟರ್ ಗಟ್ಟಿ ಹಾಲ್ ಕೊಡ್ತಾರೆ. ಹಾ. ಅದು ಪನ್ನೀರ್ ಮಾಡ್ಕೊಂತೀನಿ. ಹೆಂಗ್ ಮಾಡ್ಕೊಂತೀರಾ ಪನ್ನೀರು?
ನಿಂಬೆ ಹಣ್ಣು ಹಿಂಡ್ಬಿಡ್ತೀನಿ ಸರ್ ಹಾಲ್ಗೆ ಕುದಿಯುವಾಗ ಕುದಿಯುವಾಗ ಅದು ಗಟ್ಟಿಗೆ ಆಗುತ್ತೆ, ಸೋಸ್ಕೊಂಡ್ಬಿಡ್ತೀನಿ. ಆ ನೈಟ್ ಹಂಗೆ ಇಟ್ಬಿಡ್ತೀನಿ. ಬೆಳಗ್ಗೆ ಫ್ರಿಜ್ ಅಲ್ಲಿ ಒಂದು ಅರ್ಧ ಗಂಟೆ ಇಟ್ಟಿರ್ತೀನಿ, ಗಟ್ಟಿ ಆಗುತ್ತೆ. ಅದನ್ನ ಕಟ್ ಮಾಡಿ ಬೆಣ್ಣೆನೋ ತುಪ್ಪನ ಹಾಕ್ತೀನಿ. ಅದ್ರ ಮೇಲೆ ಒಂಚೂರು ಖಾರ ಪುಡಿ ಉಪ್ಪು ಹಾಕಿ ರೋಸ್ಟ್ ಮಾಡ್ಕೊಂತೀನಿ. ಇದು ನೋಡಿ, ಇದು ಆಕ್ಚುಲಿ weight loss ಮಾಡುವಾಗ ಹೈ ಫ್ಯಾಟ್ ಫುಡ್ ಕರೆಕ್ಟ್. ಇದು ಹೈ ಫ್ಯಾಟ್ ಫುಡ್, ತುಂಬಾ ಫ್ಯಾಟ್ ಇರ್ತಕ್ಕಂಥ ಫುಡ್. ಆಕ್ಚುಲಿ ಹೇಳಿದ್ರೆ ಸ್ನೇಹಿತರೆ, ಇದು weight loss ಮಾಡಕ್ಕೆ ಆಗಲ್ಲ. ಇದು weight ಗೇನ್ ಆಗ್ಬೇಕು, ರಿಯಾಲಿಟಿ ಹೇಳಿದ್ರೆ ಕರೆಕ್ಟಾ. ಬಟ್ weight loss ಆಗ್ತದೆ. ಹೆಂಗೆ ಹೇಳಿ? ಅದು ಯಾಕಂದ್ರೆ ಅದರಲ್ಲಿ ಓನ್ಲಿ ಫ್ಯಾಟಿ ಆಸಿಡ್ ಮಾತ್ರ ಇದೆ. ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಇನ್ಸುಲಿನ್ ಒಂದು ಹಾರ್ಮೋನ್ ನ ಸಡನ್ ರೈಸ್ ಮಾಡ್ತಾ ಇಲ್ಲ. ಮಿಲ್ಕ್ ಅಲ್ಲಿ ಆತರ ಇಲ್ಲ. ಮಿಲ್ಕ್ ಅಲ್ಲಿ ಕಾರ್ಬೋಹೈಡ್ರೇಟ್, ಲ್ಯಾಕ್ಟೋಸ್ ಇದೆ. ಕರೆಕ್ಟ್, ಅದೇ ಅಷ್ಟೇ ಮಾಡ್ಬೇಕು ಸ್ನೇಹಿತರೆ. ನಿಮ್ಗೂ ನಾನು ಹೇಳೋದೇನಂದ್ರೆ, ಹಾಲು ಕುಡಿಯಕ್ ಹೋಗ್ಬೇಡಿ ಸರ್. ನಮ್ಗೆ ಶಕ್ತಿ ಹೆಂಗ್ ಬರ್ತದೆ ಸರ್, ವೆಜಿಟೇರಿಯನ್ಸ್ ನಾವು ಹಾಲು ಕುಡಿದ್ರೆ ಶಕ್ತಿ ಹೆಂಗ್ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾರೆ. ಅದಲ್ಲ, ಅಲ್ಲಿ ಏನಂದ್ರೆ ಹಾಲನ್ನ ಅದನ್ನ ಮೊಸರಾಗಿ, ಅದು ಮೊಸರಿಂದ ಮಜ್ಜಿಗೆ ಮತ್ತೆ ಬೆಣ್ಣೆ ಸಪರೇಟ್ ಮಾಡ್ತಿರಲ್ಲ, ಅವಾಗ ಅದು ಬೇರೆನೆ ಕೆಮಿಕಲ್ ಕಾಂಪೋಸಿಷನ್ ಬೇರೆನೆ ಆಗುತ್ತೆ. ಸೊ ಮಜ್ಜಿಗೆನೇ ಕುಡಿರಿ, ಬೆಣ್ಣೆನ ತಗೊಳ್ಳಿ. ಅದು ಮೊಸರಾಗಿರುವಾಗ ಬೇಡ, ಮತ್ತೆ ಹಾಲಾಗಿರುವಾಗ ಬೇಡ. ಮೊಸರಾಗಿರುವಾಗ ತಗೋಬಹುದು, ಮೊಸರು ತಗೋಬಹುದು, ಬಟ್ ಏನಂದ್ರೆ ಅದೇ ಸಪರೇಟ್ ಮೀಲ್ ತರ ತಗೋಬೇಕನ್ನ. ಯಾಕಂದ್ರೆ ಮೊಸರಲ್ಲಿ ಇನ್ನೂ ಬೇರೆ ಬೇರೆ ತರ ಇರುತ್ತೆ. ಸೊ ಜಸ್ಟ್ ಫೋಕಸ್ ಮಾಡ್ಬೇಕಾಗಿರೋದು ಬೆಣ್ಣೆ, ಮಜ್ಜಿಗೆ, ತುಪ್ಪ, ಇಷ್ಟನ್ನು ಫೋಕಸ್ ಮಾಡಿ ಪನ್ನೀರ್ ಮಾಡ್ಕೊಂಡು ಪನ್ನೀರು ತಿನ್ಬೋದು. ಎಸ್ ಎಸ್ ಮಜ್ಜಿಗೆ ಕುಡಿರಿ. ಅರಿತಿಕ್ಕಿ ಪೌಡರ್ ಹಿಂಗೆ ಡಯಟ್ ಕಂಟಿನ್ಯೂ ಮಾಡ್ಕೊಂತ ಹೋಗಿ, ಇದೇ ತರ ಮಾಡ್ಕೊಂತ ಹೋಗಿ. ಕ್ಲಿಯರ್ ವಾಸಿ ಆಗ್ತದೆ ಸರ್. ಬಹಳ ಖುಷಿ. ನಮ್ಮೂರಲ್ಲಿ ಒಂದು 10 ಜನ ಕೇಳಿದೀನಿ ಸರ್, ಬರ್ತಾರೆ. ನಮ್ ಜೊತೆಲೆ ಕರ್ಕೊಂಡ್ ಬರ್ತೀನಿ ಒಂದ್ಸರಿ. ನಿಮ್ದು ವಿಡಿಯೋ ಹಾಕ್ತೀನಲ್ಲ ಅವ್ರಿಗೆ ಸರ್, ನಾನು ತೋರಿಸ್ತೀನಿ ಸರ್ ಅವ್ರಿಗೆ ನಾನು ವಿಡಿಯೋ ತೋರಿಸಿ ಅವ್ರಿಗೆ ಹೇಳ್ತೀನಿ. ಒಂದ್ 10 ಜನ ರೆಡಿ ಇದಾರೆ. ಮೊನ್ನೆ ಜಾಗರಣೆ ಇದ್ವಿ ಶಿವರಾತ್ರಿ ಹಬ್ಬದಲ್ಲಿ. ನೀನ್ ಎಲ್ಲಿ ತೋರಿಸ್ತೀಯಾ, ಇಷ್ಟ ಸಣ್ಣ ಆಗಿದ್ಯಾ, ಹಿಂಗ್ ಓಡಾಡ್ತಿದ್ಯಾ ಅಂತ ಎಲ್ಲಾ ಕೇಳ್ತಾರೆ. ಸೆಂಟರ್ ಆಫ್ ಅಟ್ರಾಕ್ಷನ್ ನಾನು ಅವಾಗ ಹೇಳ್ದೆ, ಹಾಸ್ಪಿಟ್ಲ್ ಅಡ್ರೆಸ್ ಎಲ್ಲ ಹೇಳ್ದೆ. ಅವ್ರ ಮಕ್ಳುಗಳೆಲ್ಲ ಬೆಂಗಳೂರಲ್ಲಿ ಇದ್ದಾರೆ, ನಾವ್ ಬರ್ತೀವಿ, ಅಲ್ಲಿ ತೋರ್ಸ್ಕೊಂತೀವಿ ಅಂತ ಎಲ್ಲ ಹೇಳಿದಾರೆ. ನೀವ್ ಸುಮ್ನೆ ಆಗ್ಲಲ್ಲ ಹೋಗಿ ಹಾಸ್ಪಿಟ್ಲ್ಗೆ ಹೋಗೋದ್ಕಿಂತ ಇಲ್ಲಿ ಹೋಗ್ರಿ ಅಂತ ನಾನು ಹೇಳಿದ್ದೀನಿ ಸರ್. ನೀವು ಮುಂಚೆ ಎಷ್ಟು ಲಕ್ಷ ಖರ್ಚು ಮಾಡಿದಿರಿ ಆಸ್ಪತ್ರೆಗೆ 8 ವರ್ಷದಿಂದ? ಸರ್, ನಮ್ಮ ಮಕ್ಳುಗಳು ತೋರಿಸ್ತಾ ಇರ್ತಾರೆ. ಹೌದೌದು. ಫಾರಿನ್ನಲ್ಲಿ ಒಬ್ರು ಚಿಕ್ಕ ಮಗ ಇಟಲಿಯಲ್ಲಿ ಇದ್ದಾರೆ. ಅವರು ಎಷ್ಟೇ ಹೇಳ್ತಾರ ಈ ಅಮ್ಮ ತೋರಿಸ್ತಾರೆ. ಇವ್ರು ಕರ್ಕ ಬಂದಾಗ ನನ್ಗೆ ಏನು ಕೇಳೋದೇ ಇಲ್ಲ. ಇಲ್ಲ, ಇವ್ರ ತಮ್ಮನ್ಗೆ ಮಾಡ್ಕೊಂಡಿರೋದ್ ನಮ್ಮ ಮಗಳನ್ನ ತಮ್ಮ ಕೊಟ್ಟಿದ್ದೀನಿ. ಹಂಗಾಗಿ ತಿಂಗಳು ನಾನು ಇಲ್ಲೇ ಬೆಂಗಳೂರಲ್ಲಿ ಇದ್ರು ನನ್ನ ತಮ್ಮ ಯಾಕಿದ್ಯಮ್ಮ ಅನ್ನಲ್ಲ. ಏನ್ ಬೇಕೋ ಸಪ್ಲೈ ಚೆನ್ನಾಗಿ ನೋಡ್ತಾರೆ ಸರ್. ನನ್ನ ತಮ್ಮ ನೋಡ್ತಿರ್ತಾರೆ. ನನ್ ಮಕ್ಳು ಇಬ್ರು ಗಂಡ್ ಮಕ್ಳು ಆಡಿಟ್ರು, ಒಬ್ರು ಚೆನ್ನಾಗ್ ನೋಡ್ತಾರೆ. 10,000 ಹಾಕಪ್ಪ ಅಂದ್ರೆ 20,000ನೇ ಹಾಕಿರ್ತಾರೆ. ತೋರ್ಸ್ಕೊಳಮ್ಮ, ಚೆನ್ನಾಗ್ ನೋಡ್ಸ್ಕೊಳಮ್ಮ ಅಂತಾರೆ. ಒಂದ್ 4-5 ಲಕ್ಷ ಸರ್ ಮಾಡ್ಸಿದೀವಿ ಸರ್. 4-5 ಸಾವಿರ ಇನ್ನ ಜಾಸ್ತಿ ಮಾಡ್ಸಿದೀವಿ ಸರ್. ಅಷ್ಟಾಗಿಲ್ಲ, ಬಹಳ ತೋರ್ಸ್ಕೊಂಡಿದೀವಿ. ಸೊ ಸರ್ಜರಿ ಬೇಡ ಅಂದಿದ್ದು ಹಣಕಾಸಿನ ಕಾರಣದಿಂದ ಅಲ್ಲ ಸರ್. ನಿಮ್ಗೆ ಮಂಡಿ ಕೆಳಗ್ ಕುತ್ಕೊಂಡಂಗಿಲ್ಲ. ನನ್ ಮೇನ್ ಪೂಜೆ ಮಾಡ್ಬೇಕು, ಮತ್ತೆ ಸೋಮವಾರ ನಾನ್ ಮುಂದಕ್ಕಿರ್ಬೇಕು. ನಾನ್ ಪೂಜೆ ಮಾಡ್ಬೇಕು ಜಾಸ್ತಿ. ಮನೇಲಿ ನಂದೇ ಜಾಸ್ತಿ ಸ್ನಾನ ಪೂಜೆ ಮನೆಯಲ್ಲಿ ಡೈಲಿ. ನಾನು 1 ಅವರ್ ಕೂತ್ಕೊಂಡ್ಲೇಬೇಕು ಸರ್ ಪೂಜೆ ಮಾಡೋದಕ್ಕೆ. ಅದಕ್ಕೆ ನಾನು ಮಾಡ್ಸ್ಕೊಳಲ್ಲ. ನಾನು ಹಿಂಗೆ ಇದ್ರು ಇವಾಗ ಕುತ್ಕೊಂಡು ಮಾಡ್ತಾ ಇದ್ರ ಮಾಡ್ತೀನಿ ಸರ್. ಆರಾಮಾಗಿ ಕೆಳಗಡೆ ಕುತ್ಕೊಂಡು ಇಲ್ಲೇ ಕುತ್ಕೊತೀನಿ ನೋಡಿ ಸರ್. ಅಲ್ಲ, ಕೆಳಗಡೆ ಕುತ್ಕೊಳ್ಳಿ. ಇದ್ರ ಮೇಲೆ ಕುತ್ಕೊತೀನಿ, ಎದ್ದೊಳ್ತೀನಿ, ಕುತ್ಕೊತೀನಿ. ಯಾವಾಗೆಲ್ಲ ಲಟಕನದ್ ಮೂಳೆ. ಇವಾಗ ಏನಿಲ್ಲ ಸರ್, ನಾನು ಎಷ್ಟು ಆರಾಮಾಗಿದ್ದೀನಿ ಅಂದ್ರೆ ನನ್ಗೆ ಅಷ್ಟು ಖುಷಿ ಆಗುತ್ತೆ ಸರ್. ಎದ್ದೊಳ್ತೀನಿ ಬೇಕು ಅಂದ್ರೆ ಬೇಗ, ಮತ್ತೆ ಫಾಸ್ಟ್ ಆಗಿ ಓಡಾಡ್ತೀನಿ. ಅವಾಗ ಸುಡ್ಸೋಡ್ ಹೋಗ್ತಿದ್ದೆ ಸರ್. ಈಗ ಏನಿಲ್ಲ, ನಾನು ನೀಟಾಗಿ ಓಡಾಡ್ತೀನಿ. ಖುಷಿ ಆಗುತ್ತೆ ಸರ್. ನಾನು ಓಡಾಡೋದಕ್ಕೆ ಖುಷಿ ಆಗುತ್ತೆ. ಮಕ್ಕಳಿಗೆ ಕಾಲ್ ಬಂದಾಗ ಸಂತೋಷ ಆಗುತ್ತಲ್ಲ, ಅಂಬೆಗಾಲ್ ಇಡ್ತಿದ್ರೆ ಕಾಲ್ ಬಂದ ತಕ್ಷಣ ಅಷ್ಟೇ ಖುಷಿ ಪಡ್ತಾಳೆ. ನಡುವೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಓಡಾಡ್ತಾರೆ ಅಂತ ತುಂಬಾ ಖುಷಿ ಆಯ್ತು ಸರ್. ನಮ್ಗೆ ಬಹಳ ಚೆನ್ನಾಗಿ ವಾಸಿಯಾಗಿದೆ. ಅದಕ್ಕೆ ನಾನು ಊರೊಳಗೆ ಜಾಗರಣೆ ದಿವಸ ಹೆಣ್ಮಕ್ಳೆಲ್ಲ ಕೂತಿದ್ವಲ್ಲ, ಅಲ್ಲಿ ಒಂದು 10 ಜನ ಕೇಳಿದೀನಿ, ಇಲ್ಲಿ ಹೋಗಿ ಮತ್ತೆ ಪುನರ್ಜನ್ಮ ಪಡಿತೀರಾ? ಖಂಡಿತ ಹೇಳಿದೀನಿ ಸರ್. ಅವ್ರು ದೇವ್ರು ನಮ್ ಕಾಲಿಂದು ಅಂತ ಹೇಳಿದೀನಿ ಸರ್. ಖಂಡಿತ ಬರ್ತಾರೆ. ಇಲ್ಲ, ದೇವ್ರಂತಲ್ಲ, ನಿಮ್ಮ ಮೇಲೆ ಭಗವಂತಂದು ನೀವೇ ನನ್ ದೇವ್ರು ಅಂತ ಹೇಳಿ ನೀವು ಹೇಳಿದಿರಲ್ಲ. ಸೋಮವಾರ ಪೂಜೆ ಮಾಡ್ತೀನಿ, ಉಪವಾಸ ಇರ್ತೀರಂತ. ಇಷ್ಟು ದಿನ ಮಾಡಿರೋ ವ್ರತ ಉಪವಾಸ ಅದೆಲ್ಲಾನು ನಿಮ್ಗೆ ಒಂದು ಸೋಮವಾರ ಪೂರ್ತಿ ವಾಸಿ ಆಗಕ್ಕೆ ಒಂದು ಅವಕಾಶ ಕೊಟ್ಟಿದೆ ಸರ್. ನಾನು ಹೇಳ್ಬೇಕು ಅಂದ್ರೆ ಈ ಕಾಲ್ ನೋವಿಗೆ ಒಂದೊಂದಿದೆ. ಧರ್ಮಸ್ಥಳಕ್ಕೆ ನಡ್ಕೊಂಡು, ಸ್ವಾಮಿ ನನ್ ಕಾಲ್ ನೋವು ವಾಸಿ ಆಗ್ಲಪ್ಪ, ನಾನು ಇರಾತಕ್ಕ ಒಂದತ್ತಿರ್ತೀನಿ ಅಂತ. ಅದಕ್ಕೆ ಒಂದತ್ತಿದ್ದೀನಿ ದೇವ್ರಿಗೆ. ಅವ್ರಿಗೆಲ್ಲ ಇವತ್ ಕರುಣೆ ಬಂತು ಏನೋ ನಿಮ್ ಹತ್ರ ಕಳ್ಸಿದಾರೆ. ಇದೆಲ್ಲ ನಾನು ಹೇಳ್ತಾ ಇರೋದು ನಿಜ ಸರ್. ನಿಮ್ ಹತ್ರ ದೇವ್ರೇ ಕಳ್ಸಿದಾರೆ. ಅಷ್ಟು ನೋವು ಬಿದ್ಬಿಟ್ಟಿನಿ ನಾನು, ಬಹಳ ನೋವು ಬಿದ್ಬಿಟ್ಟಿನಿ ಸರ್. ಇದಕ್ಕಾಗಿ ಎಲ್ಲಾರು ಎದ್ದಾರ ಸುಮ್ನೆ ಕುತ್ಕೊಂಡು ಅಳ್ತಾ ಇದ್ದೆ ತುಂಬಾ. ಎಲ್ಲಾರು ತಿರುಪತಿಗೆ ಹೋಗ್ತಾರೆ ನನ್ ಮಕ್ಳೆಲ್ಲ. ನನ್ ಕರ್ಕೊಂಡು ಹೋಗಬೇಕು ಅಂದ್ರೆ ಕಾಲಾಗಲ್ಲ. ನನ್ನೆಲ್ಲ ಮನೆಗ್ ಮಾಡ್ಕೊಂಡು ಅಳ್ತಾ ಕುತ್ಕೊಳ್ಳೋದು, ಅವ್ರ ದೇವಸ್ಥಾನಕ್ಕೆ ಹೋಗ್ತಿರೋದು.
ಅವ್ರಿಗೂ ನೆಮ್ಮದಿ ಇರಲ್ಲ. ಮನೆ ಬಿಟ್ಟೋದಿವಿ ಅಂತ ಹ್ಮ್. ತಾಯಿನ. ತಾಯಿ ಬಿಟ್ಟೋದ್ನಿ ಅಂತ ಮಕ್ಳಿಗೂ ಮನ್ಸಿಗೆ ಸಮಾಧಾನ ಇರ್ತಿರ್ಲಿಲ್ಲ. ಈಗ ಚಿಕ್ಕ ಮಗ ಹೇಳ್ದ 3 ಲಕ್ಷ ಅಲ್ಲ 5 ಲಕ್ಷ ಆಗ್ಲಿ ನೀನ್ ಆರಾಮಾಗಿ ತೋರ್ಸ್ಕಮ್ಮ, ವಾಸಿ ಆಯ್ತಲ್ಲ, ಅದಕ್ಕಿಂತ ಖುಷಿ ನಮ್ಗೆ ಬೇರೆ ಇಲ್ಲ. ಹೌದೌದು. ಮೇನ್ಲಿ ಮಕ್ಕಳು ಸೆಟ್ಲ್ ಆದ್ಮೇಲೆ ತಂದೆ ತಾಯಿರು ಚೆನ್ನಾಗಿರ್ಬೇಕು. ಅವಾಗ 60 ವರ್ಷ ಆದ್ಮೇಲೆ ಅವ್ರಿಗೆ ಬರೋದೇ ಮೇನ್ಲಿ ಮಂಡಿ ನೋವು, ಸೊಂಟ ನೋವು. ಹೌದು ಆ ಸರ್. ಪೇನ್ ಇಂದ ಅವ್ರ ಲೈಫ್ ಸ್ಟೈಲೇ ಬೇರೆ ತುಂಬಾ ವೇಸ್ಟ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ಮಕ್ಳು ಸೆಟ್ಲ್ ಆಗಿರ್ತಾರೆ, ಫೈನಾನ್ಷಿಯಲಿ ಚೆನ್ನಾಗಿರ್ತಾರೆ, ಬಟ್ ಎಲ್ಲಾ ಕಡೆ ಓಡಾಡಕ್ಕಾಗಲ್ಲ, ದೇವಸ್ಥಾನಗಳಿಗೆ ಹೋಗಕ್ಕಾಗಲ್ಲ. ಜಾಸ್ತಿ ಬಂದ್ಬಿಟ್ಟೆ ಸರ್, ನಿಜವಾಗ್ಲೂ ನನ್ ಖುಷಿ ಆಗ್ತಾ ಇದೆ. ನನ್ ನಿನ್ ಯಾಕಪ್ಪ ಇರ್ಸಿದ್ಯಾ ದೇವ್ರೆ, ನನ್ ಕರ್ಕೊಂಡ್ಬಿಡಪ್ಪ, ನಾನ್ ಬೇಡ ನನ್ ಜೀವನ. ಆ ನಂಬಿಕೆ ಆತ್ಮವಿಶ್ವಾಸ ಬಂತಲ್ಲ, ಅದೇ ಮೇನ್. ಖಂಡಿತ ಸ್ವಾಮಿಗೆ ಹೇಳ್ತೀನಿ, ಸ್ವಾಮಿ ಸರ್ ನಾನು ಏನಾದ್ರು ಮಾಡ್ಕೊಬಿಡ್ಬೇಕು. ಇನ್ನ ಈ ಸರಿ ವಾಸಿ ಆಗ್ಲಿಲ್ಲ ಅಂದ್ರೆ ನಾನು ಏನಾದ್ರು ತಗೊಂಡ್ಬಿಡಣ, ಏನಾದ್ರು ಕುಡ್ದ್ಬಿಟ್ಟಾದ್ರು ಯಾರಿಗೂ ಗೊತ್ತಾಗ್ದಂಗ್ ಸಾಯ್ಬೇಕು ಅನ್ನೋ ಆಸೆ ಇತ್ತು ಸರ್ ನನ್ಗೆ. ಖಂಡಿತವಾಗ್ಲಿ ಹೇಳ್ತೀನಿ, ನಾನು ಇನ್ ಇರ್ಕೂಡ್ದು ಅಂತ ನನ್ ಮನ್ಸಲ್ಲಿ ಅವಳೇ ಡಿಸೈಡ್ ಮಾಡ್ಕೊಬಿಟ್ಟಿದ್ದೆ. ಮಕ್ಳ ಹತ್ರ ಹೇಳಿರ್ಲಿಲ್ಲ. ಇವತ್ ನಿಮ್ ಹತ್ರ ದೇವ್ರಲ್ವಾ ನೀವು, ಅದಕ್ಕೆ ನಿಮ್ ಹತ್ರ ಹೇಳೇ ಬಿಟ್ಟೆ. ನೀವೇ ದೇವ್ರು ನನ್ ಕಾಲಕ್ಕೆ ಸುಳ್ಳಲ್ಲ ಸರ್, ನಾನು ಅಂದ್ಕೊಬಿಟ್ಟಿದ್ದೆ. ಈ ಸರಿ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳೋ ಲೆವೆಲ್ ವರ್ಗು ನನ್ ಕೈಲಿ ಆಗ್ತಿಲ್ಲ ತಡೆಯೋಷ್ಟಿದೆಲ್ಲ ಸೌದ್ ಬಿಟ್ಟು ನೋವು, ಎಲ್ಲಂದ್ರೆ ಅಲ್ಲೇ ಕುತ್ಕೊಳ್ಳೋದು, ಎಷ್ಟು ಕಷ್ಟ ಆಯ್ತು. ಇಷ್ಟು ನೋವು ಪಡೋದ್ಕಿಂತ ಇನ್ನಿಲ್ಲೂ ವಾಸಿ ಆಗ್ಲಿಲ್ಲ, ನಾನು ಇರೋದ್ ಬೇಡ, ಯಾರಿಗೂ ಹೇಳೋದ್ ಬೇಡ, ಎಲ್ಲಾದ್ರೂ ಹೋಗಿ ಹೊರಟೋಗ್ಬಿಡೋಣ ಅಂತ ಡಿಸಿಷನ್ ಆಗಿದೆ ಸರ್. ನನ್ ಗ್ಯಾರಂಟಿ ಹೋಗ್ತಾ ಇದೆ ಸರ್. ಖಂಡಿತ ನಾನೇ ಆತ್ಮಹತ್ಯೆ ಮಾಡ್ತಾ ಇದ್ದೆ ಸರ್. ಯಾರಿಗೂ ಹೇಳ್ತಿರ್ಲಿಲ್ಲ, ನಾನೇ ಹೋಗ್ಬಿಟ್ಟು ಎಲ್ಲಾದ್ರೂ ಹೋಗ್ಬಿಟ್ಟು ಹೊರಟೋಗ್ಬಿಡೋಣ ಅನ್ಕೊಂಡಿದ್ದೆ ಸರ್. ನಾನು ಹೆಂಗೆ ಇಷ್ಟು ತುಂಬ ಕುಟುಂಬ ಬಿಟ್ಟು ತುಂಬಾ ಖುಷಿ ಇತ್ತು ಸರ್. ನಮ್ಮ ಮನೆಯಲ್ಲಿ ನನ್ನ ಮಕ್ಳು ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗಿದ್ದಾರೆ. ಮಕ್ಳು ಕುಡಿಯೋರು ಆಡೋರು ಯಾರು ಇಲ್ಲ. ಮೊದ್ಲೇ ಕುಡಿತಿರ್ಲಿಲ್ಲ, ಆಡ್ತಿರ್ಲಿಲ್ಲ. ಯಾವತ್ತೂ ನನ್ ಬೇಕು ಅಂದ್ರೆ ಕೊಡಿಸ್ತಾರೆ ಸರ್ ನಮ್ಮ ಮನೆಯಲ್ಲಿ. ಒಡವೆ ಆಗ್ಲಿ, ವಸ್ತಾಗ್ಲಿ, ಬಟ್ಟೆ ಆಗ್ಲಿ, ಏನಕ್ಕೂ ಕೊರತೆ ಇಲ್ಲ. ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈ ಬಾದಿಗೆ ಎಲ್ಲೆಲ್ಲಿ ತೋರ್ಸಿದ್ರು ವಾಸಿ ಆಗ್ಲಿಲ್ಲ. ಈಗ್ಲೂ ಇಷ್ಟು ತೋರಿಸ್ತಾ ಇದ್ರು ವಾಸಿ ಆಗ್ಲಿಲ್ಲ ಅಂದ್ರೆ ಬೇಜಾರಾಗುತ್ತಲ್ವಾ ಮಕ್ಳಿಗೆ. ನಾನ್ ಇರೋದ್ ಬೇಡ, ದೇವ್ರೇ ಮೇಲಾದ್ರೆ ಇಲ್ಲ ಆಗ್ಲಿಲ್ಲ, ನಾನು ಹೊರಟೋಗ್ಬಿಡೋಣ ಅಂತ ಡಿಸೈಡ್ ಆಗಿದೆ ಸರ್. ನಾನು ಯಾರಿಗೂ ಹೇಳ್ದಂಗ್ ಸತ್ತೋಗ್ಬಿಡ್ತಿದ್ದೆ ಸರ್. ನಾನು ದೇವ್ರನೇ ಸಾಯ್ತಿದ್ದೆ ಸರ್. ಈಗ ಭಗವಂತ ನಿಮ್ಗೆ ಇನ್ನು ಆಯಸ್ಸು ಗಟ್ಟಿ, ನೋವು ಇಲ್ದಂಗೆ ಜೀವನ ಮಾಡ್ಬೇಕು ಅಂತ ಕೇಳ್ದೆ. ಒಂದು ಸರಿ ನಾನು ವಾಸಿ ಮಾಡಿದ್ರೆ ನನ್ ಜೀವನದಲ್ಲಿ ಇರ್ತೀನಪ್ಪ, ಇಲ್ಲಾಂದ್ರೆ ನಾನು ಹೊರಟೋಗ್ತೀನಿ. ದೇವ್ರ ಹತ್ರನೇ ಕೇಳ್ತಾ ಇದ್ದೆ ಸರ್. ಪ್ರತ್ಯಕ್ಷ ದೇವ್ರು ನೀವೇ ಬಂದ್ರು ಏನೋ, ನಾನು ನೋಡ್ಸೋದಕ್ಕೆ ಬಂದ್ರೆ ಭಗವಂತಂದು ಆಜ್ಞೆ ಅಪ್ಪಣೆ ಆಶೀರ್ವಾದ ಇರ್ಬೇಕಾರೆ ಯಾರು ಸರ್ ನಾನು ಅನ್ಕೊಂಡಿರ್ಲಿಲ್ಲ ವಾಸಿ ಆಗುತ್ತೆ. ಯಾಕೆಂದ್ರೆ 2-3 ಕಡೆ 4-5 ಕಡೆ ತೋರ್ಸ್ಕೊಂಬಿಟ್ಟೆ. ಎಲ್ಲೋದ್ರು ನನ್ಗ ಆಪರೇಷನ್ ಗಟ್ಟಿ, ವೀಲ್ ಚೇರೇ ಗಟ್ಟಿ ಅಂದ್ಮೇಲೆ ನಾನು ಇನ್ನೇನ್ ವಿಚಾರ ಬಿಟ್ರೆ ಇನ್ನೊಬ್ಬರ ಮೇಲೆ ಪರಾವಲಂಬಿಗಳು ಆಗ್ಬಿಡ್ತೀವಿ ನಾವು ಆಗ್ಬಿಡ್ತೀವಿ. ಈ ವಯಸ್ಸಲ್ಲಿ. ಈಗ ಮನೆಗ್ ಮಾಡೋರ್ ಇರಲ್ಲ, ನಮ್ಮ ಹೊಟ್ಟೆಗೆ ನಾವೇ ಮಾಡ್ಕೊಂಡು ತಿನ್ಬೇಕು. ಈ ಪರಿಸ್ಥಿತಿಯಲ್ಲಿ ನಾನು ರೊಟ್ಟಿ ಮಾಡ್ಬೇಕಾರೆ ಎಷ್ಟೋ ದಿನ ಒಂದ್ ಕಾಲಿನ ಮೇಲೆ ಒಂದೇ ಕಾಲಲ್ಲಿ ಮಾಡಿದೀನಿ ಸರ್. ಒಂದ್ ಕಾಲಿಂಗ್ ಎತ್ತಿ ಇಟ್ಕೊಂಡು ರೊಟ್ಟಿ ಮಾಡಿದೀನಿ. ಬಹಳ ನಿಂತ್ಕೊಂತೀರಿವಾ? ಬಹಳ ನನ್ ಮನೇಲಿ ಬೈಗಾಗ್ಬೇಕಾದ್ರೆ ನಿಂತ್ಕೊಂತೀನಿ. ನನ್ ನೋವಿಲ್ಲ, ಎಷ್ಟು ಖುಷಿಯಾಗಿ ಹೇಳ್ತೀನಿ, ನಿಜವಾಗ್ಲೂ ಓಡಾಡ್ತೀನಿ. ಏನಪ್ಪ ಅಂದ್ರೆ ತುಂಬಾ ದೂರ ಹೋಗ್ಬೇಕಾದ್ರೆ ಸ್ವಲ್ಪ 20% ಇದೆ, ಅದನ್ನ ಸರಿ ಮಾಡೋಣ, ಇನ್ನೂ ಟೈಮ್ ಐತೆ. ಬಹಳ ನಂಬಿಕೆ ಬಂತು, ಆಗುತ್ತೆ ಅನ್ನೋ ನಂಬಿಕೆನು ಬಂದಿದೆ ಸರ್. ಹಿಂಗ ಅದ್ ಹೇಳಕ್ಕೆ ಅರ್ಧ ನಾನು ಇವತ್ತು ಬರ್ಬೇಕಾಯ್ತು. ಮುಂಚೆಗೂ ಇವಾಗ ಇವ್ರು ನೋಡ್ರಿ ಹೆಂಗ್ ಅನ್ಸುತ್ತೆ? ತುಂಬಾ ಖುಷಿ ಆಯ್ತು. ಪಾಪ ಬಹಳ ನೋವು ಇರ್ತದೆ. ಅವ್ರ ನೋವು ನನಗೆ ಗೊತ್ತಿರ್ಲಿಲ್ಲ ಇಲ್ಲಿ ಈ ತರ ಹಾಸ್ಪಿಟಲ್ ಇದೆ ಅಂತ. ಫೇಸ್ಬುಕ್ ಅಲ್ಲಿ ನೋಡ್ಬೇಕಾದ್ರೆ ಒಂದೇ ವಿಡಿಯೋ ನೋಡಿದ್ದೆ ನಾನು. ನೆಕ್ಸ್ಟ್ ನಾನ್ ಬೇರೆ ಕಡೆ ಹೋಗ್ಬೇಕಿತ್ತು ಹಾಸ್ಪಿಟಲ್ಗೆ. ಅಮ್ಮ ಹಿಂಗ್ ತುಂಬಾ ನೋವು ಪಡ್ತಿರೋದ್ ನೋಡಿ, ಬಾಮ ಫಸ್ಟ್ ನಿನ್ನೆ ಕರ್ಕೊಂಡು ಹೋಗ್ತೀನಿ ಅಂತ ಫಸ್ಟ್ ಇಲ್ಲೇ ಕರ್ಕೊಂಡು ಬಂದೆ. ನಾನ್ ಬೇರೆ ಕಡೆ ಹೋಗ್ಲಿಲ್ಲ. ಇವ್ರು ಹುಷಾರಾದ್ರಲ್ಲ 15 ಡೇಸ್ಗೆ, ಸೊ ಮತ್ ನಾನು ಬಹಳ ಖುಷಿ ಆಯ್ತು. ಫಸ್ಟ್ ವಿಸಿಟ್ ಅಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಯ್ತು ನಿಮ್ಗೆ? ಫಸ್ಟ್ನೇ ಸರಿ ನನ್ಗೆ ಅಷ್ಟು ಕಾಣಿಸ್ಲಿಲ್ಲ ಸರ್, ನೋವು ಐತಿ ಅನ್ನಿಸ್ತಿತ್ತು. ಎರಡನೇ ಸರಿ ಸೆಕೆಂಡ್ ವಿಸಿಟ್ ಬಂದ್ಮೇಲೆ ಇಂಪ್ರೂವ್ಮೆಂಟ್. ಫಸ್ಟ್ನೇ ತಡಿ ಏನ್ ಅನ್ಸ್ಲಿಲ್ಲ. ಎರಡನೇ ಇದೇ ತರ ಪಥ್ಯ ಮಾಡಿ, ಇದೇ ತರ ಲೈಫ್ ಸ್ಟೈಲ್ ಮಾಡಿ, ಜೀವನ ಇರಬೇಕಾದ್ರೆ ಇಲ್ಲ ಮಾಡಿ ಅದ್ರಾಗ ಏನ್ ತಪ್ಪಿಲ್ಲ. ಅದ್ರಾಗ ಏನ್ ನಮ್ ದೇಹಕ್ಕೆ ಒಳ್ಳೇದ್ ಸಿಗುತ್ತೆ, ಮನಸ್ಸಿಗೆ ಸಂತೋಷ ಸಿಗುತ್ತೆ, ದೇಹಕ್ಕೆ ನೋವು ಇರಲ್ಲ ಅಂತಂದ್ರೆ ಏನಕ್ಕೆ ನಾವು 3 ದಿವಸ ಊಟ ಕೊಡ್ಬೇಡ್ರಿ, ಹೊಟ್ಟೆ ಇಶ್ಯೂ ಅಳ್ತಾ ಇದ್ರು. ಫಸ್ಟ್ ವಿಸಿಟ್ ಆದ್ಮೇಲೆ ಸೆಕೆಂಡ್ ವಿಸಿಟ್ ಕಟ್ತಾ ಇದ್ರು. ನಂಗೆ ಊಟ ಬೇಡ ಅಂತ ಹೇಳ್ಬಿಟ್ಟಿದಾರೆ, ನಾನು ಹೆಂಗಿರ್ಲಿ ಅಂತ. ಅದು ನಮ್ ತಂದೆಯವ್ರಿಗೆ ಏನಾಯ್ತು ಅಂದ್ರೆ ಜಾಸ್ತಿ ಮಾತ್ರೆ ಕೊಡೋದು ಸರ್. ನಮ್ಮ ಅಪ್ಪನ್ಗೆ ಏನೋ ಅಲ್ಸರ್ ಆದಂಗಾಗಿ ತುಂಬಾ ಮಾತ್ರೆ ಭಯ ಆಗ್ಬಿಟ್ಟಿತ್ತು. ಈ ಕಿಡ್ನಿ ಎಲ್ಲ ಫೇಲ್ ಆಗ್ಬಿಟ್ವು, ನುಂಗಿ ನಮ್ಮ ಅಪ್ಪ ಹೊರಟೋದು. ಅದ್ರಲ್ಲೇ ನನ್ಗೆ ಹಂಗೆಲ್ಲ ಆಗುತ್ತೋ, ಬರೀ ಹೊಟ್ಟೆಗೆ ಇಷ್ಟೊಂದು 90% ಸಪ್ಲಿಮೆಂಟ್ಸ್ ಅಂದ್ರೆ ಅದ್ರಲ್ಲೇ ಅದೇ ಊಟ ಇದೆ. ನಮ್ಗೆ ಗೊತ್ತಿಲ್ಲ ಸರ್, ಅದೆಲ್ಲ ನಮ್ಗೆ ವಿಷಯ ಗೊತ್ತಿರಲ್ವಲ್ಲ. ಅದಕ್ಕೆ ಜೋರಾಗಿ ಅಳ್ತಾ ಇದ್ದೆ. ಅಮ್ಮಿ ಬಂದು, ಅಮ್ಮ ನಿಮ್ಗೆ ಯಾಕನ ತೋರ್ಸೋದ್ ಕಣಮ್ಮ, ನಾನು ಯಾಕನ ಕರ್ಕೊಂಡು ಹೋದ್ನೋ ನಿನ್ನ ಹಾಸ್ಪಿಟ್ಲಿಗೆ, ಕರ್ಕೊಂಡ್ ಹೋಗ್ಬಾರ್ದಾಯ್ತು ಸಮ. ನಾನು ನೀನ್ ಹಾಸ್ಪಿಟ್ಲಿಗೆ ಹೋಗಿ ಬಂದು ಹೇಳೋದ್ ನಾನ್ ನೋಡ್ಲಾರೆ. ಅದಕ್ಕೆ ನನ್ ತಮ್ಮ ಇಬ್ರು ನೀವ್ ನೋಯ್ಬೇಡ್ರಿ, ನಾನು ಆಪರೇಷನ್ ಮಾಡಿಸ್ಕೊಬತ್ತೀನಿ ಸುಮ್ನೆ ರಕ, ನೀನೇ ಕೆಲಸ ಮಾಡ್ಬೇಡ. ಮೊನ್ನೆ 2ನೇ ವಿಸಿಟ್ ಬಂದಾಗ ನೀನ್ ಆಪರೇಷನ್ ಮಾಡಿಸ್ಕೊಂಡ್ರು ಅಮ್ಮಂಗ್ ಹೇಳ್ಬೇಡ ಆಪರೇಷನ್ ಅಂತ
ಸುಮ್ನೆ ಕರ್ಕೊಂಡೋಗಿ ಮಾಡಿಸ್ಕೊಂಬರೋಣ. ಅಂತ ನಾನು ಅಳ್ತಾ ಇದ್ದಿದ್ಕೆ ಮಾಡಿಸ್ಕೊಂಬರೋಣ ಅಮ್ಮ, ಏನು ಕೆಲಸ ಮಾಡೋದ್ ಬೇಡ, ಆರಾಮಾಗಿ ಕುತ್ಕೊಂಡಿರ್ಲಿ ಅಂತ ಇವ್ರಿಬ್ರೆ ಮಾತಾಡ್ಕೊಂಡ್ಬಿಟ್ಟವ್ರೆ. ಆಮೇಲೆ 2ನೇ ಸರಿ ಬಂದು ಹೋದೆ ಸರ್, ನನ್ಗೆ ಏನೋ ಒಂಥರ ಗುಣ ಕಾಣಿಸ್ತು. ಮತ್ತೆ 3ನೇ ಸರಿಗೂ ಆರಾಮ, ಎರಡನೇ ವಿಸಿಟ್ ಯಾವ ಡೇಟಲ್ಲಿ ಬಂದಿದೆ? ತುಂಬಾ ಆರಾಮಾಗಿದ್ದೀನಿ ಸರ್. ಅಂದ್ರೆ ಅದೇನ್ ಸ್ವಲ್ಪ ಇದು 4ನೇ ವಿಸಿಟಾ? ಇದು 6th. ನಾನು ಮೀಟ್ ಮಾಡ್ತಾ ಇರೋದು ಸೆಕೆಂಡ್ ಟೈಮ್. ಸೆಕೆಂಡ್. ಚೆನ್ನಾಗ್ತೀರಾ, ಇನ್ನೂ ಚೆನ್ನಾಗ್ತೀರಾ. ಖುಷಿ ಆಯ್ತು ಸರ್ ನನ್ಗೆ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ? ನಾನು ಅಲ್ಲಿ ಹೇಳ್ಬಿಟ್ಟಿದ್ದೀನಿ ಅಡ್ವಾನ್ಸ್ ಆಗೇನೆ. 10 ಜನ ಬರ್ತಾರೆ ಸರ್ ನನ್ಗೆ. ಅಲ್ಲಿ ಜಾಗರಣೆ ಇದ್ವಲ್ಲ, ಆ ಟೈಮ್ ಅಲ್ಲಿ ಎಲ್ಲಾರು ಕೇಳಿದ್ರು, ನೀನ್ ಇಷ್ಟು ಸಣ್ಣ ಆಗಿದ್ಯಾ, ನೀನ್ ಎಲ್ಲಿ ತೋರಿಸ್ತಾ ಇದ್ಯಾ, ಹಿಂಗ್ ಓಡಾಡ್ತಿದ್ಯಲ್ಲ, ಇವಾಗ ತೀರ್ಥ ತಗೊಳಕ್ ಎದ್ದೊಳ್ತ್ಯಾ? ಎದ್ದೊಳ್ತೀನಿ, ನಾನು ಹೋಗಿ ತೀರ್ಥ ತಗೋ ಬರ್ತೀನಿ. ಅಲ್ಲಿ ಶೇಕದ್ದು ಇಸ್ಕೋಬೇಕಲ್ಲ, ಇಲ್ಲಿ ಕೂತ್ಬಿಟ್ಟಿದ್ಯಲ್ಲ, ನಾನು ಆರಾಮಾಗಿ ಎದ್ದೊಳ್ತೀನಿ, ಆರಾಮಾಗಿ ಕೂತ್ಕೊಂತೀನಿ, ಚೆನ್ನಾಗಿದ್ದೀನಿ ಅಂತ ಹೇಳ್ದೆ ಸರ್. ಅವ್ರು ಎಲ್ರುನು ಅಡ್ರೆಸ್ ಕೊಡು, ನಾನು ಹೋಗ್ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನೀವು ಬಂದ್ರಿ ನಮ್ಮ ಮನೆಗೆ, ನಮ್ಮ ಮಗಳ ಹತ್ರ ಹಾಕಿಸ್ಕೊಡ್ತೀನಿ ಅನ್ನಂಗೆ, ಅದು ಮೊಬೈಲ್ ಆಗಿ ತೋರ್ಸಿದ್ರೆ ನಿಮ್ಗೆ ಇದಾಗಲ್ಲ, ಬಂದ್ರಿ ನನ್ ಮಗಳು ಹೇಳುತ್ತೆ ಅಂತ ಹೇಳ್ ಬಂದಿದ್ದೀನಿ ಸರ್. 10 ಜನ ಬರ್ತಾರೆ, ನಮ್ಮೂರಿಂದಾನೇ ಬರ್ತಾರೆ, ಮಧುಗಿರಿ ಕಡೆಯಿಂದ. ನಾನು ಹೋಗಿ ಅವ್ರಿಗೆ ಹೇಳಿದೀನಿ. ಮಧುಗಿರಿ ಮೊನ್ನೆ ಒಂದು ಸಿಸ್ಟರ್ದು ವಿಡಿಯೋ ಹಾಕಿದೆ, ನೋಡಿದ್ರಾ? ನರ್ಸು, ಅವರು ಅಲ್ಲೇ ಮಧುಗಿರಿ ನರ್ಸ್ ಆಗಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ, ರಿಟೈರ್ಡ್ ಆಗಿದೆ. ಅವ್ರಿಗೂ ಸೇಮ್ ಇದೆ ಮಂಡಿ ನೋವು ಟೇರ್ ಆಗಿ. ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋರು ನಮ್ಮ ಯಜಮಾನ್. ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡಿದ್ರು, 2 ಇಂಜೆಕ್ಷನ್ ಹಾಕ್ಸೋರು. ಇದು ಪೆನ್ಸಿಲ್ ಇಂಜೆಕ್ಷನ್, ಪೈನ್ ಹೋಗೋದಕ್ಕೆ. ಅವ್ರಿಗೆ ಹೇಳೋರು 2 ಡಾಕ್ಟ್ರಿ ಅಂತ. ಡಾಕ್ಟರ್ 1 ಬರ್ಕೊಟ್ಟಿದ್ರೆ ನಮ್ಮ ಮನೆಯವ್ರು 2 ಡಾಕ್ಟ್ರಿ ಅವ್ರು ನೋವು ತಡ್ಕೊಳ್ಳೋದು ಸರ್. ಮನೆಯವರೆಗೆ ಬರೋವರೆಗೂ ನೋವಿರ್ತಿರ್ಲಿಲ್ಲ, ಆಮೇಲೆ ತುಂಬಾ ನೋವಾಗೋದು. ಇಲ್ಲೆಲ್ಲ ಗಂಟುಗಳಾಗ್ಬಿಡೋರು ಸರ್, ನರ್ಸುಗಳು ಕೊಡೋದು ನಮ್ಗೆ. ಸ್ವಿಚ್ ಬಿಡೋರು ಹೋಗಮ್ಮ ಅನ್ನೋರು, ನಾವ್ ಹಿಂಗ್ ಅನ್ಕೊಂಡ್ ಹೋಗ್ಬಿಡ್ತಿದ್ದೆ. ಅವು ನಂದು ಇಷ್ಟು ತಪ್ಪಾಗಿರೋವು. ಇದೇನ್ ಗಂಟು, ಕ್ಯಾನ್ಸರ್ ಗಂಟು, ಏನೋ ಇನ್ನೊಂದೇನ್ ಕಾಯಿಲೆ ಆಯ್ತು ಅನ್ನೋದು, ಎದುರ್ಕೊಳ್ಳೋದು, ಅಳೋದು. ತುಂಬಾ ಭಯ ಪಟ್ಟಿದ್ದೀರಾ, ಒಂದು ನಂಬಿಕೆ, ಒಂದು ಹೊಸ ಆತ್ಮವಿಶ್ವಾಸ ಬಂದಿದೆ. ಆ ಲೆವೆಲ್ ಭಗವಂತ ನಿಮ್ಮನ್ನ ಕರ್ಕೊಂಡೋಗಿ ಮತ್ತೆ ಎತ್ತಿ ತಂದಿದಾರಲ್ಲ, ಒಂದು ಹ್ಯಾಟ್ಸ್ ಆಫ್ ಭಗವಂತ. ನಾನು ನಿಜವಾಗಿ ಹೇಳ್ತೀನಿ ಸರ್, ನಮ್ಮ ಮನೆ ಪೇನ್ ಕಿಲ್ಲರ್ ಮಾತ್ರೆ ಒಂದ್ ಇಷ್ಟು ನುಂಗ್ಬಿಟ್ಟಿದ್ದೀನಿ ನಾನು. ಇವತ್ ನುಂಗ್ಲಿಲ್ಲ, ನಾಳೆ ಕೆಲಸ ಮಾಡಕ್ ಆಗಲ್ಲ. ಡೈಲಿ ಬೇಕು, ಡೈಲಿ 2 ದಿನ ಬಿಟ್ಟು ದಿನ ಒಂದೊಂದ್ ಮಾತ್ರೆ ಹಾಕೊಳ್ಳೋದು. 3 ದಿನಕ್ಕೆ ಹೋಗಿ ಒಂದ್ ಗೌರ್ಮೆಂಟ್ ಹಾಸ್ಪಿಟಲ್ ಇಂಜೆಕ್ಷನ್ ಹಾಕ್ಸ್ಕೊ ಬರೋದು. ಇವೆಲ್ಲ ಆದ್ಮೇಲೆ ಇದೇ ಗಟ್ಟಿ ಅಂತ ಅಲ್ಲಿ ಹೋಗ್ತಾ ಇದ್ದೆ. ಅವ್ರು ಹೇಳೋರು, ಜಾಸ್ತಿ ತಗೋಬೇಡಮ್ಮ, ನಿನ್ಗೆ ಎಫೆಕ್ಟ್ ಆಗುತ್ತೆ, ಯಾಕಾಗ್ಲಲ್ಲ ತಗಂತಿಯಮ್ಮ. ಇದೇ ತರ ಡಯಟ್ ಮಾಡಿ, ಇನ್ಮೇಲೆ ಪೇನ್ ಕಿಲ್ಲರ್ ತಗೊಳ್ಳೋ ಅವಶ್ಯಕತೆ ಬರಲ್ಲ. ಪೇನ್ ಕಿಲ್ಲರ್ ಬಂದು ನೋವನ್ನ ಮಾಡುತ್ತೆ ಮೇಲೆ, ಅಂದ್ರೆ ಪೇನ್ ಇರುತ್ತೆ ಮೇಲೆ ಮಾಡುತ್ತೆ. ಪೇನ್ ಕಿಲ್ಲರ್ ಕೊಟ್ಟಿದ್ವಲ್ಲ, ಅದೇ ಪೇನ್ ನೋವು ಬಂದ್ರೆ ಅಂತ ತಗೊಳುತ್ತಾ, ಅವಶ್ಯಕತೆ ಇಲ್ಲ. ಒಳಗಡೆ ಕಾಯಿಲೆ ಇರೋದು ನಿಮ್ ದೇಹದಲ್ಲಿ, ನಿಮ್ ರಕ್ತದಲ್ಲಿ, ನಿಮ್ ಕರುಳಲ್ಲಿ, ಆ ತಿಂತಿರೋ ಚಪಾತಿನಲ್ಲಿ, ಹಾಲಲ್ಲಿ ಎಲ್ಲ ಬರ್ತಾ ಇತ್ತು. ಇವಾಗ ಅದೆಲ್ಲ ಅವಾಯ್ಡ್ ಮಾಡಿದ್ರೆ ಕಂಪ್ಲೀಟ್ ಇನ್ಫ್ಲಮೇಷನ್ ಕಡಿಮೆ ಆಗಿ ಇನ್ನೂ ಚೆನ್ನಾಗ್ತೀರಿ ನೀವು ಸರಿ ಮಾಡ್ಬಿಡಿ. ಇನ್ನೂ 20% ಅಲ್ಲ, ಇನ್ನೂ ಕಂಪ್ಲೀಟ್ ಆಗಿ ಇದು ಮಾಡಿ ಹೇಳಿದಲ್ಲ, ನೀವು ಆಲ್ಮೋಸ್ಟ್ ಜಾಗಿಂಗ್ ರನ್ನಿಂಗ್ ಮಾಡಂಗೆ ಆಗ್ಬೇಕು ನಿಮ್ ಬಾಡಿನ. ಅದೇ ತರ ಡಯಟ್ ಮಾಡಿ ಮಾಡ್ತೀರಾ ಪ್ರತಿದಿನ. ದೇವ್ರಿಗೊಂದ್ ಕಡ್ಡಿ ಪ್ರತಿದಿನ ನಿಮ್ಮನ್ನ ನೆನ್ಸ್ಕೊಂಡ್ ನಾನು ಅನ್ನ ನೀರು ಕುಡಿತೀನಿ ಸರ್. ಇಲ್ಲ ದೊಡ್ಡ ಮಾತು ಸರ್, ನನಗೆ ಅಷ್ಟು ನೋವಾಗ್ಬಿಟ್ಟಿತ್ತು, ನಾನು ಅಷ್ಟು ಅನ್ಭವಿಸ್ಬಿಟ್ಟಿದ್ದೀನಿ. ಅದು ಹೇಳ್ಕಣಕ್ ಆಗದಷ್ಟು ನೋವು ತಿನ್ಬಿಟ್ಟಿದ್ದೀನಿ ಸರ್. ನಾನು ಬಹಳ ನೋವು ಬಿಟ್ಬಿಟ್ಟೆ, ಬಹಳ ಕಡೆ ತೋರಿಸ್ದೆ, ಇಲ್ಲೂ ವಾಸಿ. ನಮಗೂ ಸಂತೋಷ, ನಿಮ್ಗೆ ವಾಸಿ ಆದಾಗ ವಾಸಿ ಆಯ್ತು ಸರ್ ಅಂತ ಹೇಳ್ತಾರಲ್ಲ. ಈ ವಿಷಯದಲ್ಲಿ ಮಾತ್ರ ಎಷ್ಟು ಜನ ಕೇಳ್ಬಿಟ್ಟಿದ್ದೀನಿ, ಹೋಗಿ ಅಲ್ಲಿ ತೋರ್ಸ್ಕೊಳ್ರಿ, ಅದು ವಾಸಿ ಆಗುತ್ತೆ, ನೀವ್ ಅಲ್ಲಿಗೆ ಹೋಗ್ರಿ ಅಂತ ನಾನು ಬಹಳ ಜನ ಕೇಳಿದೀನಿ ಸರ್. ಸಿದ್ದಾಪುರದಲ್ಲಿ ಮೊನ್ನೆ ಶಿವರಾತ್ರಿ ಹಬ್ಬದ ದಿವಸ ಸರ್, ಜಾಗರಣೆ ಇದ್ದಾಗ. ನೀವೇನ್ ಹೇಳಕ್ ಇಷ್ಟಪಡ್ತಾರೆ ಯೂಟ್ಯೂಬ್ ನೋಡೋಂತವ್ರಿಗೆ? ಬನ್ನಿ, ಇಲ್ಲಿ ಎಲ್ಲ ಡಾಕ್ಟರ್ಸ್ ಆಗ್ಲಿ, ನರ್ಸ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಬಂದು ತೋರಿಸ್ಕೊಳ್ಳಿ ಅಂತ ಇಷ್ಟಪಡ್ತೀನಿ.